ನೀವು ನೋಡ್ತಿರೋ ಈ ಸೈಟ್ 20x30 ಡೈಮೆನ್ಷನಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ. ಇದಕ್ಕೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ದಿದ್ದು ಅವರ ಡ್ಯೂಪ್ಲೆಕ್ಸ್ ಮನೆಗೆ ಕಂಪ್ಲೀಟ್ಲಿ ಜಿಪ್ಸಮ್ ಪ್ಲಾಸ್ಟರಿಂಗ್ ಮಾಡಿಸ್ಬೇಕಾಗಿತ್ತು. ನೀವು ನೋಡ್ಬೋದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಸೊ ಈ ಅಂಡರ್ ಸ್ಟೇರ್ಸ್ ಏನು ನಿಮಗೆ ಪಿಂಜಿ ವರ್ಕ್ ಬಂದಿದೆ ನೋಡ್ಬೋದು, ನೀವು ಯಾವ ಥರ ಸ್ಕೇಲ್ ಫಿನಿಶ್ ಬಂದಿದೆ ಅಂತ. ಸೊ ನೀವು ನೋಡ್ಬೋದು, ತುಂಬ ಜನಕ್ಕೆ ಡೌಟ್ ಇರ್ಬೋದು, ಮಳೆ ಬಂದರೆ ಏನಾಗುತ್ತೆ, ನೀರು ಬಂದರೆ ಜಿಪ್ಸಮ್ ಪ್ಲಾಸ್ಟರಿಂಗ್ ನಿಲ್ಲಲ್ಲ ಅಂತ. ನೀವು ನೋಡ್ಬೋದು ಈ ಸ್ಕೈಲೆಟ್ ಓಪನ್ ಏರಿಯಾ ಅಂತ ಕಂಪ್ಲೀಟ್ಲಿ ವಾಟರ್ ಸೀಪೇಜ್ ಆಗಿದೆ, ಬಟ್ ಯಾವುದೇ ರೀತಿಯ ಇಶ್ಯೂಸ್ ಬಂದಿಲ್ಲ. ಸೊ ನಿಮ್ಗೆ ಇನ್ನೂ ಕಂಪ್ಲೀಟಾಗಿ ತೋರಿಸ್ಕೊತಾ ಹೋಗ್ತೀನಿ ಯಾವ ರೀತಿ ಕಂಪ್ಲೀಟಾಗಿ ರೂಮ್ಸು ಎಲ್ಲ ಆಗಿದೆ ಅಂತ. ಸೊ ಈ ಏರಿಯಲ್ಲಿ ಬಂದು ಟೈಲ್ಸ್ ಬರುತ್ತೆ. ಟೈಲ್ಸ್ ಬರೋ ಕಡೆ ನೀವು ಕಂಪಲ್ಸರಿ ರಫ್ ಪ್ಲಾಸ್ಟಿಂಗ್, ಸಿಮೆಂಟ್ ಪ್ಲಾಸ್ಟಿಂಗೇ ಮಾಡಿಸ್ಬೇಕಾಗತ್ತೆ. ಏನಕ್ಕೆ ಟೈಲ್ ಬಂದು ಜಿಪ್ಸಮ್ ಮೇಲೆ ನಿಲ್ಲಲ್ಲ, ಬಿಕಾಸ್ ಇದು ತುಂಬ ಸ್ಮೂತ್ ಫಿನಿಶ್ ಬರೋದ್ರಿಂದ. ಸೊ ನೋಡ್ಬೋದು ಸ್ಟೇರ್ ಕೇಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ. ಸೊ ಇನ್ನು ಫ್ಲೋರಿಂಗ್ ಎಲ್ಲ ಆದಮೇಲೆ ಫಿನಿಶಿಂಗ್, ಫೈನಲ್ ಫಿನಿಶ್ ಅನ್ನೋದು ಮಾಡಬೇಕು. ಅದೇನು ಮೇಲೆ ನೀವು ನೋಡ್ಬೋದು ಸ್ಟೈನ್ಸ್ ಆಗಿದೆ ಬಿಟ್ಟರೆ ನಿಮ್ಗೆ ಯಾವುದೇ ರೀತಿಯ ಚಿಪ್ ಆಫ್ ಆಗೋದಾಗಲಿ ಯಾವುದೇ ರೀತಿಯ ಇಶ್ಯೂಸ್ ಅಂತೂ ಬಂದಿಲ್ಲ. ಸೊ ಇದು ಒಂದು ರೂಮು. ಸೊ ಟೋಟ್ಲಿ 3 ರೂಮ್ ಇದೆ ಈ ಬಿಲ್ಡಿಂಗ್ನಲ್ಲಿ. ಸೊ ನೋಡ್ಬೋದು ಈ ರೀತಿ ಅಲ್ಲಿ ನೋಡಿ ಸ್ಟೇರ್ ಕೇಸ್ ರೂಮಲ್ಲೂ ಮೇಲೆ ಓಪನ್ ಆಗಿದೆ, ಅಲ್ಲಿಂದನೂ ಮಳೆ ಬಿದ್ದು ನೀವು ನೋಡ್ಬೋದು ಕೆಳಗಡೆ ಹಾಲಲ್ಲೆಲ್ಲ ನೀರು ತುಂಬಿಕೊಂಡಿತ್ತು. ಬಟ್ ಪ್ಲಾಸ್ಟಿಂಗಿಗೆ ಯಾವುದೇ ರೀತಿಯ ತೊಂದರೆ ಅಂತೂ ಆಗಿಲ್ಲ. ನೀವು ನೋಡ್ಬೋದು ಫಿನಿಶ್ ಫಸ್ಟ್ ಕ್ಲಾಸ್ ಫಿನಿಶ್ ಆಗಿದೆ. ಸೊ ನಿಮ್ಮ ಮನೆಗಳಿಗೂ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿಸ್ಬೇಕಾದ್ರೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಕೆಳಗಿನ ನಂಬರ್ಗೆ.